ನಮಗೆ 2 ಸಹಸ್ರನಾಮಗಳು ನಾವು ಚಿಕ್ಕಂದಿನಿಂದ ತಂದೆ ತಾಯಿಯರು ಹೇಳ್ಕೊಡ್ತಾರೆ. ಒಂದು ವಿಷ್ಣು ಸಹಸ್ರನಾಮ, ಒಂದು ಲಲಿತಾ ಸಹಸ್ರನಾಮ. ವಿಷ್ಣು ಸಹಸ್ರನಾಮವು ವಿಷ್ಣುವಿನ 1000 ಹೆಸರುಗಳಾದರೆ ಲಲಿತಾ ಸಹಸ್ರನಾಮವು ದೇವಿಯಾದ ಮಹಾತಾಯಿಯಾದ ಲಲಿತೆಯ 1000 ಹೆಸರುಗಳು ಬರುತ್ತೆ. ಎರಡಕ್ಕೂ ಏನಪ್ಪ ಒಂದು ಸಣ್ಣ ಡಿಫರೆನ್ಸ್ ನೋಡಿದ್ರೆ, ವಿಷ್ಣು ಪರಮಾತ್ಮನಾದ ವಿಷ್ಣುವಿನ ಆತ್ಮಸ್ವರೂಪವನ್ನು ವರ್ಣನೆ ಮಾಡುತ್ತೆ ವಿಷ್ಣು ಸಹಸ್ರನಾಮ. ಇಟ್ ಫೋಕಸಸ್ ಆನ್ ಇಸ್ ಆತ್ಮಸ್ವರೂಪ. ಈ ಕಡೆ ಇಲ್ಲಿ ಲಲಿತೆಯ ಎಲ್ಲ ರೂಪಗಳು, ಅವಳ ಕುಂಡಲಿನಿ ರೂಪ, ಮಂತ್ರಸ್ವರೂಪ, ಪಂಚದಶಾಕ್ಷರಿ ಮಂತ್ರಸ್ವರೂಪ, ಅವಳ ಕಾಮಕಲಾ ಸ್ವರೂಪ, ಅವಳ ಕುಂಡಲಿನಿ ಸ್ವರೂಪ, ಅವಳ ಪರಾಸ್ವರೂಪ ಹಾಗೂ ಅವಳ ಸಗುಣ ಸ್ವರೂಪ ಎಲ್ಲವನ್ನೂ ವರ್ಣನೆ ಮಾಡಿಕೊಂಡು ಲಲಿತಾ ಸಹಸ್ರನಾಮವು ಸಾಗುತ್ತೆ. ನನಗೆ ಅನ್ನಿಸಿದ ಒಂದು ಮುಖ್ಯವಾದ ಡಿಫರೆನ್ಸ್ ಏನಪ್ಪ ಅಂದರೆ, ವಿಷ್ಣು ಸಹಸ್ರನಾಮ ರಚನೆ